ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದಿರಿ ನಷ್ಟಪ್ರಾಯಶಃ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿನ ಶುಭಂ ಕರೋತಿ ವಾಚಾಲಂ ಭಂಗುಂ ಲಂಘಾಯತೆ ಹಿರಮಿತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಬುಧರ ಶ್ರೀಮತಿ ಜಯಪದಾಗ ಸ್ವಾಮಿ ನಮ ತರುಮಂತೆ ಮರವರ್ಗ ತಮತಾಯ ನಗರ ರಾಮಧಾರಿಣಿ ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಬುಧರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮನೆ ನಮಸ್ತೆ ಸರಸ್ವತಿ ದೇವಿಯ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಭಾಷಾತೆ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 10th canto 2nd chapter, so 37 ಶ್ಲೋಕ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ ಏನೇನ್ ನೋಡಿದೀವಿ ನಾವು? ಬಲರಾಮರು ದೇವಿಗೆ ಗರ್ಭ ಎಂದು ರೋಹಿಣಿ ಗರ್ಭಕ್ಕೂ ಅವರು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಸಾಕ್ಷಾತ್ ಭಗವಂತ, ಯಾಕಂದ್ರೆ 15 ಶ್ಲೋಕ ತಕ್ಕ ಆ ಥರ ನೋಡಿದ್ವಿ. 16 24 ತಕ್ಕ ಏನ್ ನೋಡಿದ್ವಿ? ಸಾಕ್ಷಾತ್ ಭಗವಂತ ದೇವೋತ್ತಮ ಪರಮಪುರುಷ ವಾಸುದೇವ ನ ಹೃದಯಕ್ಕೂ ಬಂದು ಅಲ್ಲಿಂದ ದೇವಕಿ ಹೃದಯಕ್ಕೂ ಟ್ರಾನ್ಸ್ಫರ್ ಆಗಿ ಆಮೇಲೆ ಅವರು ಅವರ ಗರ್ಭಕ್ಕೂ ಹೋದ್ರು. ಸೊ ಅದ್ರ ಬಗ್ಗೆ ನೋಡಿದೀವಿ. ಆಮೇಲೆ 25 42 ತಕ್ಕ ಏನಿದೆ, ಇಲ್ಲಿ ಬಂದು ದೇವರುಗಳು ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ದೇವರುಗಳು ಬ್ರಹ್ಮ ಶಿವ ಮತ್ತೆ ಎಷ್ಟೋ ಋಷಿಗಳು ಮಹರ್ಷಿಗಳು ಎಲ್ಲ ಬಂದಿದ್ದಾರೆ. ಎಲ್ಲರೂ ಬಂದು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಭಗವಂತನಕ್ಕೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ನೋಡ್ತಾ ಇದ್ವಿ ನಾವು. ಶಿವ 37 ಶ್ಲೋಕ. ಶೃಣ್ವನ್ ಕೃಣನ್ ಸಂಸ್ಮರ ಚಿಂತಯಂ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋರ್ ಅವಿಷ್ಟ ಚೇತನ ಭವಾಯಂ ಕಲ್ಪತೆ. ಓ ದೇವೋತ್ತಮ ಪರಮಪುರುಷ, ಯಾವಾಗ ನಿನ್ ಕಮಲದ ಹೂ ತರ ಇರೋ ನಿನ್ ಪಾದಲ್ಲಿ ನಾವು ಶರಣಾಗ್ತಾ ಇದೀವಿ. ಸೊ ನಾವ್ ಯಾವಾಗ ನಮ್ಮ ಮನಸ್ಸು ಭಗವಂತ ನಿಮ್ ಪಾದಲ್ಲೇ ನಾವು ಇಟ್ಟಿದೀವಿ. ಸೊ ಓ ದೇವೋತ್ತಮ, ನಿನ್ನದು ನಾಮ ಆಗಲಿ ರೂಪ ಆಗಲಿ ಯಾವಾಗ ನಾವು ಕೇಳ್ತಾ ಇರಬೇಕು, ಹಾಡ್ತಾ ಇರಬೇಕು, ಚಿಂತನೆ ಮಾಡ್ತಾ ಇರಬೇಕು. ಅದಾದ ಏನಿದು? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ. ಓಕೆ, ಭಗವಂತ ಬಗ್ಗೆ ಕೇಳ್ತಾ ಇರಬೇಕು, ಹಾಡ್ತಾ ಇರಬೇಕು, ಚಿಂತಿಸ್ತಾ ಇರಬೇಕು. ಸೊ ಅದೇ ತರ ಈ ತರ ಯಾರೆಲ್ಲ ಮಾಡ್ತಾರೋ ಅವರೆಲ್ಲ ಶ್ರೇಷ್ಠ ಭಕ್ತರಾಗ್ತಾರೆ. ಸೊ ಆ ತರ ಯಾರೆಲ್ಲ ಇದು ಫಾಲೋ ಮಾಡ್ತಾರೋ, ಯಾರೆಲ್ಲ ಇದು ಅಭ್ಯಾಸ ಆಗ್ಬಿಡ್ತೋ ಅವರೆಲ್ಲ ಶ್ರೇಷ್ಠರಾಗ್ತಾರೆ, ಅವರು ಅಷ್ಟು ಉತ್ತಮರಾಗ್ತಾರೆ. ಸೊ ಈ ತರ ಯಾರು ಕಂಟಿನ್ಯೂಸ್ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯ ಆಗುತ್ತೆ. ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ಈ ಭೌತಿಕ ಲೋಕವೇ ಏನು? ದುಃಖಾಲಯ, ಅಶಾಶ್ವತ, ಏನು ಜೈಲ್. ನಾವಿರೋದೇನು? ಜೈಲು. ನಾವು ಇಲ್ಲಿ ದಂಡನ ಅನುಭವಿಸೋಕ್ಕೋಸ್ಕರ ಬಂದಿದ್ದೀವಿ. ಸೊ ಈ ಜೈಲಿಂದ ನಾವು ಆಚೆ ಹೋಗ್ಬೇಕು ಅಂದ್ರೆ ಏನ್ ಮಾಡಬೇಕು? ಭಗವಂತನ ಭಕ್ತಿ ಮಾಡಬೇಕು. ಅಯ್ಯೋ, ನಾವು ಏನೋ ತಪ್ಪು ಮಾಡಿದೀವಿ ಸ್ವಾಮಿ, ಏನೋ ಅಜಾಗ್ರತೆಯಾಗ ತಪ್ಪು ಮಾಡಿ ಈ ತರ ಭೌತಿಕ ಬಂಧದಲ್ಲಿ ನಾವು ಸಿಕ್ಕಾಕೊಂಡು ಬಿಟ್ಟಿದ್ವಿ ಸ್ವಾಮಿ, ನಿನ್ ಭಕ್ತಿ ಮಾಡಿ ನಾವೆಲ್ಲ ಇಲ್ಲಿಂದ ಉದ್ಧಾರ ಆಗಬೇಕು. ಆ ತರ ನಾವು ಪ್ರಾರ್ಥನೆ ಮಾಡಬೇಕಂತೆ. ಓಕೆ, ಮಮ ಜನ್ಮನಿ ಜನ್ಮನೀಶ್ವರೇ ಭವದಾತ್ ಭಕ್ತಿ ಅಹೈತು ಹಿ ತ್ವಯಿ. ಸೊ ಒಂದೊಂದು ಜನ್ಮಲ್ಲಿ ನಾವು ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ಭಗವಂತ ನಿನ್ ಪಾದವೇ ನಮಗೂ ಏನು ಗತಿ, ನಿಮ್ ಪಾದ ಬಿಟ್ಟಿದ್ರೆ ನಮ್ಗೆ ಬೇರೆ ಏನ್ ಗದಿಯೇ ಇಲ್ಲ.
ಸೊ ಯಾವ ತರ, ಯಾಕಂದ್ರೆ ನಾವು ಸಪೋಸ್ ಏನಾவது ಭೌತಿಕ ಬಂಧದಲ್ಲಿ ಸಿಕ್ಕಾಕೊಂಡಿದ್ರೆ, ಆಸೆ ಬಂದ್ರೆ ಏನಾಗುತ್ತೆ, ಏನ್ ಮೇಲ್ಗಡೆ ನಮ್ಮ ಅಟ್ಯಾಚ್ಮೆಂಟ್ ಬಂದ್ರೆ ಕೆಳಗೆ ಬಿದ್ದ್ಬಿಡ್ತೀವಿ. ಸೊ ಯಾವಾಗ ಒಂದು ಭಕ್ತನಾಗಿರೋನು ಈ ಜಡ ವಿಷಯಗಳು ಹತ್ರ ಆಕರ್ಷಣ ಆಗ್ಬಾರ್ದಂತೆ. ಸೊ ನಾರಾಯಣ ಪರಹ ಸರ್ವಣ ಕುದಶ್ಚನ ಪಿಪ್ಯತಿ. ಯಾವಾಗ ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ಇರಬೇಕು, ಭೌತಿಕ ಜಡ ಕಳಂಗಗಳು ಒಳಗಡೆ ನಾವು ಹೋಗಬಾರದು. ಸೊ ಆತರ ಯಾವಾಗ ಭಗವಂತನ ಭಕ್ತಿ ಸೇವೆಯಲ್ಲಿ ಇದ್ರೆ ಈ ಭೌತಿಕ ವಿಷಯಗಳು ಅವನ ಟಚ್ ಆಗೋದಿಲ್ಲ. ಸಪೋಸ್ ಆ ತರ ಏನಾವುದು ಭೌತಿಕ ವಿಷಯಗಳು ಮೇಲೆ ಅಟ್ಯಾಚ್ಮೆಂಟ್ ಆಗಿದ್ರೆ ಏನಾಗುತ್ತೆ, ಭರದ ಮಹಾರಾಜ್ ತರ ಮತ್ತೆ ಜಿಂಕೆಯಾಗಿ ಹುಟ್ಟಿ ಮತ್ತೆ ಯಾಕಂದ್ರೆ ಒಂದು ಅಜಾಗ್ರತೆ ಆಗ್ಬಿಡ್ತಲ್ವಾ ಒಂದು ವಿಷಯದಿಂದ. ಅವರು ನೋಡಿ, ರಾಜ್ಯ, ಹೆಂಡತಿ, ಮಕ್ಕಳು, ಅಷ್ಟು ದೊಡ್ಡ ಸಾಮ್ರಾಜ್ಯ, ಪ್ರಜೆಗಳು, ಐಶ್ವರ್ಯ ಎಲ್ಲ ಬಿಟ್ಟು ಬಂದ್ರು. ಆದ್ರೆ ಒಂದು ಜಿಂಕೆ ಮೇಲ್ಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಆ ಪ್ರೀತಿಲಿ ಇಲ್ವಾ. ಸೊ ಆ ತರ ಸಿಕ್ಕಾಕೊಂಡ್ಬಿಡ್ತಾರೆ. ಮತ್ತೆ ಜಿಂಕೆಯಾಗಿ ಹುಟ್ಟಿ ಮತ್ತೆ ಅವರು ಒಂದು ಜಡ ಭರದನಾಗಿ ಹುಟ್ಟಿ ಆಮೇಲೆ ಭಗವಂತಲು ಹೋದ್ರು. ಆತರ ಭಕ್ತರು ಯಾವಾಗ ಆತರ ಭೌತಿಕ ವಿಷಯಗಳು ಮೇಲ್ಗಡೆ ಅಟ್ಯಾಚ್ಮೆಂಟ್ ಆಗಬಾರದು. ಇಲ್ಲಂದ್ರೆ ಏನಾದ್ರು ಒಂದು ವಿಷಯದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಯಾವಾಗ ಏನ್ ಮಾಡಬೇಕು ನಾವು, ಭಗವಂತನ ಸತತಂ ಕೀರ್ತಯಂತೋ ಮಾಂ, ಏನ್ ಮಾಡಬೇಕು, ಯಾವಾಗ ಭಗವಂತನ ಬೈ ಹಾಡ್ತಾ ಇರಬೇಕು, ನೆನೆಸ್ಕೊಳ್ತಾ ಇರಬೇಕು, ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇರಬೇಕು. ಶ್ರವಣಂ ಕೀರ್ತನ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಕ್ಯಂ ಆತ್ಮನಿವೇದನಂ. ಸೊ ಈ ತರ ಯಾವಾಗ ನಾವು ಭಕ್ತಿಲಿ ಏನಾವುದು ಒಂದು ಭಕ್ತಿಲಿ ನಾವು ಇರ್ತಾ ಇರ್ಬೇಕು. ಒಂದು ಸಾಧುಗಳು, ಗುರು, ಆಧ್ಯಾತ್ಮಿಕ ಗುರು ಅವರ ಹತ್ರ ಇಂದು ನಾವು ಕೇಳಬೇಕು. ಇಲ್ಲಂದ್ರೆ ಶಾಸ್ತ್ರಗಳು, ಈ ತರ ಭಗವದ್ಗೀತೆ, ಭಾಗವತಂ, ಪುರಾಣಗಳು ಓದ್ತಾ ಇರ್ಬೇಕು. ಸೊ ಈ ತರ ನಾವು ಭಗವಂತನ ನೆನೆಸ್ಕೊಳ್ತಾ ಇರಕ್ಕಾಗತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ಸಾಧು ಶಾಸ್ತ್ರ ಅದ ಗುರು ಸಾಧು ಶಾಸ್ತ್ರ ಅಷ್ಟು ಶ್ರೇಷ್ಠವಾದದು. ಯಾರಾவது ಭಕ್ತರು ಇಲ್ಲ ಆದ್ರೆ ಈ ತರ ಒಂದು ಒಳ್ಳೆ ಗುರು ಹತ್ರ, ಒಂದು ಸಾಧುಗಳ ಹತ್ರ ಒಂದು ಶಾಸ್ತ್ರ ಓದಿದ್ರೆ ಖಂಡಿತ ಅವರೆಲ್ಲ ಭಕ್ತಿಗೆ ಬಂದ್ಬಿಡ್ತಾರೆ. ಏನು ಈ ಮಾಯಾವಾದಿಗಳು, ಅರುವಾದಿಗಳು, ಯಾಕಂದ್ರೆ ನಾವು ಯಾರ ಹತ್ರ ಸೇರ್ಕೊಳ್ತೀವೋ ಅವರು ಸ್ವಭಾವ ನಮ್ಗೆ ಬಂದ್ಬಿಡ್ತಾರೆ. ಇವಾಗ ಮಾಯಾವಾದಿಗಳ ಹತ್ರ ನೀವು ಮಾತಾಡ್ತಾ ಇದ್ದೀರಾ, ಅರುವಾದಿಗಳ ಹತ್ರ, ಶೂನ್ಯವಾದಿಗಳು, ಮತ್ತೆ ಪಾಲಿಟಿಕ್ಸ್ ಇರೋರು, ಭೌತಿಕ ವಿಷಯಗಳು, ದುಡ್ಡು ಓಡೋಡ್ತಾ ಇರೋರು. ಸೊ ಇದೆಲ್ಲ ಅಮಂಗಲವಾದ ಸಹವಾಸ. ಸೊ ನಾವು ಯಾರ ಹತ್ರ ಸಹವಾಸಲ್ಲಿ ಇದೀವೋ ಆ ಸ್ವಭಾವ, ಆ ವಾಸನೆ ನಮ್ಗೆ ಬಂದ್ಬಿಡುತ್ತೆ. ಸೊ ಇವಾಗ ನಿಮ್ಗೂ ಭೌತಿಕ ಸಹವಾಸಲ್ಲಿ ಇದ್ರೆ ಮತ್ತೆ ಅದು ಬಂದ್ಬಿಡುತ್ತೆ. ನೀವು ಶುದ್ಧ ಭಕ್ತರುಗಳು ಸತ್ಸಂಗಲ್ಲಿ ಇದ್ರೆ ಏನಾಗುತ್ತೆ, ನಿಮ್ಗೂ ಆ ಸ್ವಭಾವ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವು ಯಾರ ಹತ್ರ ಮಾತಾಡ್ತೀವಿ, ಯಾರ ಜೊತೆಯಲ್ಲಿ ಇದೀವಿ, ಇದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಮಾಡೋದು, ಅದಕ್ಕೆ ನಾವು ಸ್ವಲ್ಪ ಜಾಗ್ರತೆಯಾಗಿರ್ಬೇಕು. ಸತ್ಸಂಗ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಶ್ಲೋಕ. ತಿಷ್ಟ್ಯ ಹರೇ ಅಸ್ಯ ಪವತಃ ಪತೋ ಪುವೋ ಪರೋ ಅಪನೀತಸ್ತವ ಜನ್ಮನೆ ಚಿತುಃ ತಿಷ್ಟ್ಯಾಂಕಿತಾಂ ತ್ವತ್ಪತೈ ಪತಕೈಃ ಸುಶೋಭನೈರ್ ದ್ರಶ್ಯಾಮ ಕಾಂತ್ಯಾಂ ಚ ತವಾಲು ಕಂಪಿತಾಂ. ಓ ದೇವೋತ್ತಮ ಪರಮ ಪುರುಷ, ಇಲ್ಲಿ ಈ ಲೋಕಲ್ಲಿ ಒಂದು ದೊಡ್ಡ ಅಸುರಗಳು ಜಾಸ್ತಿ ಇದ್ದಾರೆ, ಅಸುರ ಭಾರ. ಇವಾಗ ಯಾಕಂದ್ರೆ ಭೂಮಿಯೇ ನೋವು ಆಗ್ತಾ ಇದೆ, ಭೂಮಿಗೆ ಅಷ್ಟು ನೋವು. ಯಾಕೆ?
ದೊಡ್ಡ ಅಸುರಗಳು ಜಾಸ್ತಿ ಬಂದ್ಬಿಟ್ಟಿದ್ದಾರೆ. ಅಸುರರುಗಳು ಭಾರ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಆ ತಾಯಿ ಅಷ್ಟು ಅಳುದ್ರು. ಗೋರೂಪಲ್ಲಿ ಹೋಗಿ ಅಳುದ್ರು. ಸೊ ಇವಾಗ ನೀವು ಇವಾಗ ಹುಡ್ತೀರಾ. ಸೊ ಹುಟ್ಟಿದ್ರೆ ಖಂಡಿತ ಆ ಭಾರ ಎಲ್ಲ ಕಡಿಮೆ ಆಗುತ್ತೆ. ನಾವೆಲ್ಲ ಭಾಗ್ಯಶಾಲಿಗಳು ಸ್ವಾಮಿ. ಯಾಕಂದ್ರೆ ನಿನ್ ಕಮಲದ ಹೂ ತರ ಇರೋ ನಿನ್ ಪಾದಲ್ಲಿ ನಾವು ಬೆಳಿತೀವಿ. ಸೊ ನೀವು ಸಂಘ ಚಕ್ರ ಗದಾ ಪದ್ಮ ಈ ಚಿನ್ನಗಳು ಇಟ್ಕೊಂಡಿರ್ತೀರ. ನೀವು ಈ ಭೂಲೋಕಗಳಿದ್ರೆ ಓಕೆ, ಸ್ವರ್ಗಲೋಕ ಎಲ್ಲಿ ಇದ್ರೇನು ಭಗವಂತ ನಿಮ್ ಚಿನ್ನದ ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಸೊ ನಿಮ್ನ ನೋಡೋರೆಲ್ಲ ಭಾಗ್ಯಶಾಲಿಗಳು. ಯಾಕಂದ್ರೆ ನೀವು ಇವಾಗ ಭೌತಿಕ ಲೋಕಗಳು ಬಂದ್ಬಿಟ್ಟಿದ್ದಾರೆ. ಭೌತಿಕ ಲೋಕಕ್ಕೆ ಬಂದ್ಬಿಟ್ಟು ನೀವು ಮಾಡೋ ಎಲ್ಲ ಲೀಲೆಗಳು ನಾವು ಸ್ವರ್ಗದಿಂದ ನೋಡ್ತಾ ಇರ್ತೀವಿ. ಇವಾಗ ಒಂದು ಎಕ್ಸಾಂಪಲು, ಇವಾಗ ಭಗವಂತ ಸಂಘ ಚಕ್ರ ಗದಾ ಪದ್ಮ ಇಟ್ಕೊಂಡಿಲ್ಲ, ಏನು ಪಿಕಾಕ್ ಫೆದರ್ ಇಟ್ಕೊಂಡಿಲ್ಲ, ತಿಲಕು ಹಾಕೊಂಡಿಲ್ಲ, ಏನಿಲ್ಲ. ಆದ್ರೆ ಅವರು ಭಗವಂತನು ನೀವು ಒಪ್ಕೊಂಡ್ಬಿಡ್ತೀರಾ? ಹೇಳಿ, ಒಪ್ಕೊಂಡ್ಬಿಡ್ತೀರಾ? ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷರು ಅವರು ಕೈಯಲ್ಲಿರೋ ಸಂಘ ಚಕ್ರ ಗದಾ ಪದ್ಮ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಆ ಚಿನ್ನಗಳೇ ನಮಗೂ ತೋರಿಸುತ್ತೆ ಅಲ್ವಾ? ಸೊ ಆತರ ಆ ಭಗವಂತನ ಕೈಯಲ್ಲಿರೋ ಆ ಆಭೂಷಣಗಳು ನೋಡುವಾಗ ಎಲ್ಲರಿಗೂ ಓಕೆ, ಭಗವಂತ ಬಂದ್ಬಿಟ್ಟಿದ್ದಾರೆ, ನಮ್ಮನ್ನ ರಕ್ಷಣೆ ಮಾಡ್ಬಿಡ್ತಾರೆ. ಯಾಕಂದ್ರೆ ಇವಾಗ ನೋಡಿ, ಆ ಕಂಸ ಇಂದು ಎಷ್ಟು ಎಲ್ಲರಿಗೂ ಪ್ರಾಬ್ಲಮ್ ಅಲ್ವಾ? ಸ್ವಲ್ಪ ಯಾರಾದ್ರೂ ನೆಮ್ಮದಿಯಾಗಿ ಇದ್ರಂತೆ ಇಲ್ಲಂತೆ. ಯಾಕಂದ್ರೆ ಸ್ವರ್ಗಲ್ಲಿರೋರ್ಗೂ ಪ್ರಾಬ್ಲಮ್ ಕೊಟ್ಟಿದ್ದಾನಂತೆ, ಭೂಮಿಲಿರೋ ಎಲ್ಲ ಜೀವರಾಶಿಗಳಿಗೂ, ಮನುಷ್ಯರೆಂದು ರಾಕ್ಷಸರೆಂದು ಎಲ್ಲ ರಾಜಗಳು ಮತ್ತೆ ಬ್ರಾಹ್ಮಣರುಗಳು ಋಷಿಗಳು ಎಲ್ಲರಿಗೂ ಹಿಂಸೆ ಕೊಟ್ಟಿದ್ದಾನಂತೆ ಅವನು. ಸೊ ಇವಾಗ ಆ ತರ ಇರೋ ಒಬ್ಬನ್ನೇ ಸಾಯಿಸಕ್ಕೆ ಮತ್ತೆ ಎಷ್ಟೋ ಅಸುರರುಗಳು ಅವನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವಾ? ಸೊ ಅವ್ರ ಎಲ್ಲರನ್ನೇ ಸಾಯಿಸಕ್ಕೆ ಭಗವಂತ ಬಂದಾಯ್ತು. ಸೊ ಬಂದ್ಮೇಲೆ ಸುಮ್ಮನೆ ಇರ್ತಾನ? ಖಂಡಿತ ಇಲ್ಲ. ಭಗವಂತ ಅವ್ರನ್ನೇ ಸಾಯಿಸ್ತಾನೆ. ಸೊ ಆಕ್ಚುಲಿ ಏನು, ಭಗವಂತ ಎಲ್ಲೋ ಅಲ್ಲಿ ವೃಂದಾವನಲ್ಲಿ ಇರ್ತಾರನ್ಬಿಡಿ. ಇಲ್ಲಿಂದು ಹುಟ್ಟಿದ ಟೈಮು ಅಲ್ಲಿ ಗೋಕುಲಕ್ಕೆ ಹೋಗಿಬಿಟ್ಟಿದ್ದಾರೆ. ಅಲ್ಲಿಂದು ಮತ್ತೆ ನಂದಗಾಂವ್ ಹೋಗ್ಬಿಡ್ತಾರೆ. ಅಲ್ಲೇ ವೃಂದಾವನಲ್ಲಿ ಕೃಷ್ಣ, ರಾಧಾ, ಗೋಪಿಯರುಗಳು, ಯಶೋಧ, ನಂದ ಮಹಾರಾಜು ಸಂತೋಷವಾಗಿ ಅವ್ರ ಜೀವನ ನಡೀತಾ ಇದೆ. ಆದ್ರೆ ಕಂಸ ಸುಮ್ಮನೆ ಇರ್ಬೇಕಲ್ವಾ? ಇದ್ದಿದ್ದಾನ ಏನು? ಇಲ್ವೇ? ಅದಾವುದು ತಮಿಳ್ ಒಂದು ಪ್ರೊವರ್ಬ್ ಹೇಳ್ತಾರೆ, ಏನು, ಕೊಳ್ಳಿಕಟ್ಟೆ எடுத்து ಅವನ ತಲೆಯಲ್ಲಿ ಅವನೇ ವಚ್ಚಿಕ್ಕಿರೋದು. ಸೊ ಏನಂದ್ರೆ, ಬೆಂಕಿ ಎಲ್ಲೋ ಬೆಂಕಿ ಇರುತ್ತೆ, ಆ ಬೆಂಕಿ ಎತ್ತು ಅವನ ತಲೆಯಲ್ಲಿ ಅವನೇ ಇಟ್ಕೊಂಡ್ಬಿಡ್ತಾನಂತೆ. ಆತರ ಎಲ್ಲೋ ಇರೋ ಬೆಂಕಿನೆತ್ತಿ ಇವನ್ ತಲೆಯಲ್ಲಿ ಇಟ್ಕೊಂಡಿದ್ರೆ ಏನಾಗುತ್ತೆ? ಅವನಿಗೆ ನಾಶ ಆಗುತ್ತಲ್ವ. ಆ ತರ ಎಲ್ಲೋ ಕೃಷ್ಣ ಇದ್ರು, ಬಲರಾಮರು, ಬೃಂದಾವನ ವಾಸಿಗಳು ಸಂತೋಷವಾಗಿ ಅವ್ರ ಜೀವನ ನಡೀತಾ ಇದೆ. ಆದ್ರೆ ಸುಮ್ಮನೆ ಇದ್ದಿದ್ದಾನ ಏನು ಆ ಕಂಸ? ಇಲ್ಲ. ಹೋಗಿ ಅಕ್ರೂರರ ಹತ್ರ ಹೋಗಿ, ವೃಂದಾವನ ಹೋಗಿ, ಇಲ್ಲಿ ಧನುರ್ಯಾಗ ನಡೀತಾ ಇದೆ, ಅವನ ಕರ್ಕೊಂಡ್ ಬನ್ನಿ. ಯಾಕೆ? ಎಲ್ಲೋ ಇರೋವ್ನಿ ಮತ್ತೆ ಮಥುರಾಕು ಏನು ಧನುರ್ಯಾಗ ನಡೀತಾ ಇದೆ, ಬನ್ನಿ ಬನ್ನಿ. ಸೊ ಆ ಥರ ಎಲ್ಲ ಕರೆದು, ಮತ್ತೆ ಕೃಷ್ಣ ಬಂದ್ರೆ ಸುಮ್ಮನೆ ಇರ್ತಾನ? ಇಲ್ಲ. ಮತ್ತೆ ಕಂಸನಿ ಸಾಯಿಸ್ಬಿಡ್ತಾನೆ. ಸೊ ಈ ತರ ಎಲ್ಲೋ ಅವರು ನೆಮ್ಮದಿಯಾಗಿದ್ರು, ಅದೆಲ್ಲ ಬಿಟ್ಟು ಮತ್ತೆ ಇಲ್ಲಿ ಕರೆದು ಅವನಿಗೂ ನಾಶ ಮಾಡ್ಕೊಂಡ್ಬಿಡ್ತಾನೆ ಅವನು. ಸೊ ಇದೆಲ್ಲ ಇನ್ ಫ್ಯೂಚರ್ ನಡೀತೇನು ಆ ತರ ಅವರು ಎಲ್ಲರಿಗೂ, ಯಾಕಂದ್ರೆ ಜ್ಞಾನ ದೃಷ್ಟಿ ಇರುತ್ತಲ್ವಾ, ಎಲ್ಲರೂ ಆ ತರ ನೆನೆಸ್ಕೊಳ್ತಾ ಇದ್ದಾರೆ. ನಾತೆ ಅಪವಸ್ ಏಚ
ಪವಸ್ಯ ಕಾರಣಂ ವಿನಾ ವಿನೋತಂ ಪದದರ್ಘಯಾಮಹೇ ಪವೋ ನಿರೋತಃ ಸ್ಥಿತಿರ್ ಅಪಿ ಅವಿದ್ಯಯಾಂ ಕೃತ ಯತಸ್ತ್ವೈ ಅಪಯಾಸ್ರಯಾತ್ಮನಿ. ಓ ದೇವೋತ್ತಮ ಪರಮಪುರುಷ, ನಾವೆಲ್ಲ ಕರ್ಮ ಬಂಧಿಸಿದೀವಿ. ಏನ್ ಮಾಡೋದು? ನಾವೆಲ್ಲ ಒಂದು ಸಾಮಾನ್ಯ ಜೀವರಾಶಿಯೇ ಸ್ವಾಮಿ. ಈ ಭೌತಿಕ ಲೋಕದಲ್ಲಿ ಎಷ್ಟೋ ದುಃಖಗಳಿದೆ. ಸುಖ ಅನ್ನೋದು ಸುಖ ದುಃಖ ಇರುತ್ತೆ, ಆದ್ರೆ ಸುಖ ಅನ್ನೋದು ಕಡಿಮೆ, ಆದ್ರೆ ದುಃಖಗಳೇ ಜಾಸ್ತಿ ಇರುತ್ತೆ. ಆದ್ರೆ ಭಗವಂತ ಇವಾಗ ನಿಮ್ ಲೀಲೆ ಇದೆ ಅಲ್ವಾ, ಆ ಲೀಲೆ ನೋಡೋದು, ಲೀಲೆ ಬಗ್ಗೆ ಕೇಳೋದೇ ನಮ್ಗೆ ಸುಖ. ಆದ್ರೆ ಭೌತಿಕ ವಿಷಯಗಳು ನಾವು ಬಂಧಿಸಿರೋದಿಂದು ಅದೆಲ್ಲ ನಮ್ಗೆ ದುಃಖಗಳಾಗುತ್ತೆ. ಓ ದೇವೋತ್ತಮ, ನಿನ್ ಲೀಲೆ ಕೇಳಿದ್ರೆ ಈ ಜನ್ಮ ಮೃತ್ಯು ಜರ ವ್ಯಾಧಿ ಈ ಚಕ್ರ ಇಂದು ನಾವು ಈ ದುಃಖ ಸಾಗರ ಇಂದು ನಾವು ಬಿಡುಗಡೆ ಆಗುತ್ತೆ. ಓ ದೇವೋತ್ತಮ, ನೀವೇ ಎಲ್ಲ ಕಾರಣಗಳಿಗೂ ಕಾರಣವಾಗಿ ಇರೋನು. ನಿಮ್ ಲೀಲೆ ಒಂದೇ ನಮ್ಗೂ ಸಂತೋಷ ಕೊಡೋ ವಿಷಯ. ಅದು ಇಲ್ಲ ಅಂದ್ರೆ ನಮ್ ಜೀವನ ವೇಸ್ಟ್. ಭಗವಂತ, ಯಾಕಂದ್ರೆ ಭಗವಂತ ನೀವು ಹೇಳಿದೆಯಲ್ವಾ, ಯಾಕಂದ್ರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಸೊ ಎಲ್ಲಿ ಯಾವ ಜಾಗಲ್ಲಿ ಧರ್ಮ ನಾಶ ಆಗಿ ಅಧರ್ಮ ಜಾಸ್ತಿ ಆಗುತ್ತೋ ಅಲ್ಲೆಲ್ಲ ನಾವು ಅವತಾರ ತಗೊಳ್ತೀನಿ ಹೇಳಿದ್ದಾರೆ. ಸೊ ಇವಾಗ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಲ್ವಾ. ಸೊ ಅದಕ್ಕೆ ಇವಾಗ ಭಗವಂತ ಅವತಾರ ತಗೊಳ್ತಾರೆ. ಸೊ ವಿನಾತಂ ಪದ ದರ್ಗಯಾಮಹೇ. ಭಗವಂತ ಅಲ್ಲಿಂದು ಅವತಾರ ತಗೊಂಡು ಇಲ್ಲಿ ಬರ್ಬೇಕು ಏನಿಲ್ಲ. ಯಾಕಂದ್ರೆ ಭಗವಂತ ಅವರು ವೈಗುಂಠ ಹಿಂದೆ ಆ ಸುದರ್ಶನ ಚಕ್ರ ಬಿಡ್ಬೋದು. ಅಂಡರ್ಸ್ಟ್ಯಾಂಡ್? ಅಲ್ಲಿಂದ ಸುದರ್ಶನ ಚಕ್ರ ಬಂದು ಇಲ್ಲಿರೋ ಹಸುರೆಲ್ಲ ಸಾಯಿಸ್ಬಿಡುತ್ತೆ. ಆದ್ರೆ ಯಾರು ಬಿಟ್ಟಿದ್ದಾರೆ ಯಾರು ಗೊತ್ತಾಗೋದಿಲ್ಲ. ಕೆಲವರು ಈ ಭೌತಿಕ ವಾಸಿಗಳು ಏನ್ ಮಾಡ್ತಾರೆ, ಓ ನಾನೇ ಬಿಟ್ಟಿದ್ದೀನಿ ಅದಕ್ಕೆ ಇವರೆಲ್ಲ ಈ ತರ ಆದ್ರೂ ಅವರು ಆ ಕ್ರೆಡಿಟ್ ಅವರು ತಗೊಂಡ್ಬಿಡ್ತಾರೆ ಅಲ್ವಾ. ಸೊ ಭಕ್ತರಿಗೂ ಗೊತ್ತಾಗ್ಬೇಕು, ಓ ಭಗವಂತನೇ ಬಂದಿದ್ದಾನೆ, ಭಗವಂತನ ನಮ್ಗೋಸ್ಕರ ಬಂದಿದ್ದಾನೆ. ಆ ತರ ಇರುವಾಗ ಭಕ್ತರುಗಳು ಸಂತೋಷ ಆಗ್ತಾರೆ. ನೋಡಿ, ಭಗವಂತ ಅವರ ಲೋಕ ಇಂದು ನಮ್ಗೋಸ್ಕರ ಇಲ್ಲಿ ಬಂದಿದ್ದಾರೆ ಅನ್ನೋದು ಎಷ್ಟೊಂದು ಸಂತೋಷ. ಆದ್ರೆ ಆ ಭಗವಂತನಿಗೂ ನನ್ನ ಮೇಲೆ ಎಷ್ಟೊಂದು ಪ್ರೀತಿ. ಇವಾಗ ಜೈಲಲ್ಲಿ ಕೈದಿಗಳೆಲ್ಲ ಇದ್ದಾರೆ. ಒಬ್ಬರು ಪ್ರೈಮ್ ಮಿನಿಸ್ಟರ್ಗೂ ಲೆಟರ್ ಬರೆದಿದ್ದಾರೆ, ಸ್ವಾಮಿ ಇಲ್ಲಿ ಚೆನ್ನಾಗಿ ಊಟ ಕೊಟ್ಟಿಲ್ಲ, ಇಲ್ಲಿ ಪ್ಲೇಸು ಚೆನ್ನಾಗಿ ಕ್ಲೀನ್ ಎಲ್ಲ ಏನೇ ಇಲ್ಲ. ಸೊ ಅವಾಗ ನೋಡ್ಬಿಟ್ಟು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಎಲ್ಲ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಯಾರಪ್ಪ ಈ ಲೆಟರ್ ಬರ್ದಿರೋದು, ಯಾರಪ್ಪ, ಏಕಪ್ಪ ಇಲ್ಲಿ ಚೆನ್ನಾಗಿಲ್ವಾ, ಏನಾಯ್ತು, ಏನ್ ಅಷ್ಟು ಅಸೌಕರ್ಯ ಆಗ್ತಾ ಇದೆ ಆ ತರ. ಆದ್ರೆ ಆಚೆಯಿಂದ ನೋಡೋರ್ಗೂ ಆ ಜೈಲ್ ಒಳಗಡೆ ಕೈದಿಯೂ ಇದ್ದಾನೆ, ರಾಜ, ಅದಾவது ರಾಜ, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅವರಿದ್ದಾರೆ. ಆದ್ರೆ ನೋಡಕ್ಕೆ ಏನಪ್ಪಾ ಎಲ್ಲರೂ ಜೈಲಿದ್ದಾರೆ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಇವ್ರು ವಿಚಾರಣೆ ಮಾಡಕ್ಕೆ ಬಂದಿದ್ದಾರೆ, ಅವ್ರಿಗೆ ಏನ್ ಪ್ರಾಬ್ಲಮ್ ಕೇಳಕ್ ಬಂದಿದ್ದಾರೆ ಅಲ್ವಾ. ಆ ತರ ಈ ಭೌತಿಕ ಲೋಕಲ್ಲಿ ಭಗವಂತ ಅವತಾರ ತಗೊಂಡ್ ಮೇಲ್ಗಡೆ ಓ ಅವರು ನಮ್ ತರ ಇಲ್ಲಿ ಹುಟ್ಟಿಬಿಟ್ಟಿದ್ದಾರೆ. ನಾವು ಯಾವ ತರ ಕರ್ಮ ನಮ್ನೆ ತಳ್ಳುತ್ತೆ ಹುಟ್ಟಿಬಿಟ್ಟಿದೀವಿ. ಆದ್ರೆ ಭಗವಂತನ ಆ ತರ ತಳ್ಳಲ್ವೇ. ಭಗವಂತ ಅವನು ಇಷ್ಟ ಪ್ರಕಾರ ಅವನು ಹುಟ್ಟಿದಾನೆ, ಅವತಾರ ತಗೊಂಡಿದ್ದಾನೆ. ನಾವು ಕರ್ಮ ಫಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆದ್ರೆ ಭಗವಂತನಿಗೂ ಆ ತರ ಪರಿಸ್ಥಿತಿ ಏನೇ ಇಲ್ಲ. ಅವನ ಸ್ವತಂತ್ರನು, ಎಲ್ಲರಿಗೂ ಮೋಕ್ಷ ಕೊಡೋನು. ಆ ಭಗವಂತ ನಮ್ನಿ ಈ ಕಷ್ಟದಿಂದ ಬಿಡುಗಡೆ ಮಾಡಕ್ಕೆ ಬಂದಿದ್ದಾನೆ. ಓಕೆ. ಸೊ ಆ ಭಗವಂತನ ಇವಾಗ ಯಾವ ತರ ಆ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಬಂದು ಎಲ್ಲರನ್ನು ಪ್ರಶ್ನೆ ಕೇಳ್ತಾರೋ ಏನ್ ಪ್ರಾಬ್ಲಮ್ನು,
ನಮ್ನೆ ಆ ಕಷ್ಟದಿಂದ ಬಿಡುಗಡೆ ಮಾಡಕ್ಕೆ ಬಂದಿದೆ. ಅದೇ ತರ ಇಲ್ಲಿ ಆ ದೇವೋತ್ತಮ ಪರಮ ಪುರುಷ ಈ ಭೌತಿಕ ಲೋಕಕ್ಕೂ ಬರ್ತಾನೆ. ಯಾಕೆ? ನಮ್ನೆಲ್ಲ ಬಿಡುಗಡೆ ಮಾಡಕ್ಕೆ. ಸೊ ಸ್ವರೂಪ ಸ್ವಯಂ ರೂಪ ಆಕ್ಚುಲಿ ಭಗವಂತ ಸ್ವಯಂ ರೂಪಲ್ಲಿ ಇಲ್ಲಿ ಬಂದಿದ್ದಾರೆ. ಆಕ್ಚುಲಿ ನಮ್ಕಲ್ಲ, ನಾವೆಲ್ಲ ಜೀವಾತ್ಮಕಳು. ಜೀವೇರ ಸ್ವರೂಪೆ ಹಯ ಕೃಷ್ಣ ನಿತ್ಯರ ದಾಸ್. ಸೊ ನಾವೆಲ್ಲ ಈ ಜೀವನ ಸ್ವರೂಪ ಏನು ಅಂದ್ರೆ ನಾವೆಲ್ಲ ನಿತ್ಯ ಕೃಷ್ಣದಾಸರು. ಏನು? ನಾವೆಲ್ಲ ನಿತ್ಯ ಕೃಷ್ಣದಾಸರು. ಅದು ನಾವು ಮರ್ತು ಹೋಗ್ಬಾರ್ದು. ಕೃಷ್ಣನಿಗೆ ಸೇವೆ ಮಾಡೋದೇ ನಮ್ಮ ಕರ್ತವ್ಯ ಆಗಿರ್ಬೇಕು. ಅದುವೇ ಶ್ರೇಷ್ಠವಾಗಿರಬೇಕು. ಸೊ ಆ ಭಗವಂತ ಕರುಣೆ ನಾವು ತಗೋಬೇಕು. ಸೊ ಇವಾಗ ಯಾರು ಈ ಕಂಸನ್ನ ನೋಡಿ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ದೇವಗಿನ ಗರ್ಭಲ್ಲಿ ಆ ದೇವೋತ್ತಮ ಪರಮ ಪುರುಷನೇ ಬಂದು ಬಿಟ್ಟಿದ್ದಾನೆ. ಸೊ ಎಲ್ಲರೂ ಇವಾಗ ಸುರಕ್ಷವಾಗಿ ಇರಕ್ಕಾಗುತ್ತೇನು ಹೇಳ್ತಾ ಇದ್ದಾರೆ. ಮತ್ಸ್ಯಾಸ್ವಂ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಪುತೇಷು ಕೃತಾವತಾರಃ ತ್ವಂ ಪಾಸಿ ನಸ್ತ್ರಿಭುವನಂ ಚ ಯದಾತುನೇ ಚ ಭಾರಂ ಭುವೋಹರ ಯದುತ್ತಮಂ ವಂದನಂ ತೇ. ಓ ದೇವೋತ್ತಮ ಪರಮ ಪುರುಷ, ನಿನ್ ಕರುಣೆಯಿಂದ ಈ ಲೋಕ ಪೂರ್ತಿ ನೀವೇ ರಕ್ಷಣೆ ಮಾಡ್ತಾ ಇದ್ದೀರಾ. ಓ ದೇವೋತ್ತಮ, ನೀವೇ ಮಚ್ಚವಾಗ ಹುಟ್ಟಿದ್ದೀರಾ, ಹಯಗ್ರೀವರಾಗೂ ಬಂದಿದ್ದೀರಾ. ಈ ತರ ಏನು ಭಗವಂತ ಏನೇನು ಅವತಾರ ತಗೊಂಡಿದ್ದಾರೆ. ಸೊ ಮಚ್ಚ, ಕೂರ್ಮ, ಅದೇ ತರ ನರಸಿಂಹ, ಅದೇ ತರ ವರಾಹ, ಹಂಸ ಪಕ್ಷಿಯಾಗೂ ಬಂದ್ರು. ಭಗವಂತ ದೇವೋತ್ತಮ ಶ್ರೀರಾಮಚಂದ್ರರಾಗೂ ಬಂದ್ರು, ಪರಶುರಾಮಾಗೂ ಬಂದ್ರು. ಸೊ ಅದೇ ತರ ದೇವರಿಗೆಲ್ಲ ಒಳ್ಳೇದು ಮಾಡಕ್ಕೋಸ್ಕರ ವಾಮನರಾಗೂ ಬಂದ್ರು. ಸೊ ಭಗವಂತ ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ರಕ್ಷಿಸಬೇಕು. ಯಾರಿಗೆ ಏನ್ ಪ್ರಾಬ್ಲಮ್ ಅಂದ್ರೇನು ಭಗವಂತ ಅಲ್ಲಿ ಬಂದ್ಬಿಡ್ತಾರೆ. ಯಾವ ಅವತಾರ ತಗೋಬೇಕೋ ಏನ್ ಬೇಕಂದ್ರೆ ಮಾಡ್ತಾರೆ. ಇವಾಗ ನಮ್ಮ ಮಕ್ಕಳಿಗೆ ಏನಾವ್ದೊಂದು ಪ್ರಾಬ್ಲಮ್ ಅನ್ಕೊಂಬಿಡಿ, ಆದ್ರೆ ಆ ಮಿರುಗಗಳು ಕೂಡ ಇರಲಿ ಮಾತಾಜಿ, ಮಿರುಗಗಳು ಪಕ್ಷಿಗಳು ಅವರವರು ಕರುಗಳಿಗೂ ಆ ಬೇಬೀಸ್ಗೂ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಆ ತಾಯಿ ಸುಮ್ಮನೆ ಇರ್ತಾರ. ಪಕ್ಷಿಗಳು ಜಗಳ ಮಾಡುತ್ತೆ, ನನ್ನ ಮಗು ನೀನು ಈ ತರ ಟಚ್ ಮಾಡ್ತೀಯ. ಸೊ ಅದೇ ತರ ಮಿರುಗಗಳು ಅದು ಬೇಬೀಸಿನ ಟಚ್ ಮಾಡಿದ್ರೆ ಸುಮ್ಮನೆ ಬಿಡಲ್ಲ. ಅದೇ ತರ ಮನುಷ್ಯರು ಅವರವರ ಮಕ್ಕಳನ್ನಿ ಏನಾವುದು ಅಬ್ಯೂಸ್ ಮಾಡಿದ್ರೆ ತಾಯಿ ಸುಮ್ಮನೆ ಬಿಡ್ತಾರಾ, ತಂದೆ ಸುಮ್ಮನೆ ಬಿಡ್ತಾರಾ? ಅದೇ ತರ ಭಕ್ತರುಗಳನ್ನ ಯಾರಾவது ಪ್ರಾಬ್ಲಮ್ ಕೊಟ್ಟಿದ್ರೆ ಆ ಭಗವಂತ ಬಿಡಲ್ಲ. ಅದಕ್ಕೆ ಭಗವಂತ ಏನ್ ಅವತಾರ ತಗೋಬೇಕಂದ್ರೆ ತಗೊಂಡ್ಬಿಡ್ತಾನೆ. ಮಚ್ಚ, ಕೂರ್ಮ, ವರಾಹ, ನರಸಿಂಹ, ಹಂಸ ಪಕ್ಷಿ, ಹಯಗ್ರೀವ, ರಾಮಚಂದ್ರ, ಪರಶುರಾಮ, ವಾಮನ, ಏನ್ ಬೇಕೋ. ಯಾಕಂದ್ರೆ ನನ್ನ ಮಕ್ಕಳಿಗೋಸ್ಕರ ನಾವೇ, ಯಾಕಂದ್ರೆ ಅವ್ರು ನಾವೇ ಉದ್ಧಾರ ಮಾಡಬೇಕು, ನಾವೇ ಅವ್ರಿಗೆ ಕರುಣೆ ತೋರಿಸಬೇಕು, ನಾನೇ ರಕ್ಷಣೆ ಮಾಡಬೇಕು. ಓ ಯಾದವ ಶ್ರೇಷ್ಠ, ಓ ಕೃಷ್ಣ, ನಿಮ್ಗೂ ನಮಸ್ಕಾರಗಳು ಸಮರ್ಪಣೆ ಮಾಡ್ತೀನಿ ಸ್ವಾಮಿನು. ಈ ತರ ದೇವರುಗಳೆಲ್ಲ ಸಮರ್ಪಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಯದುವಂಶಲ್ಲಿ ಅಲ್ವಾ ಆ ದೇವೋತ್ತಮ ಪರಮ ಪುರುಷ ದೇವಹಿನ ಗರ್ಭದಲ್ಲಿ ಬಂದಿದ್ದಾರೆ. ಅದಕ್ಕೆ ಯದುವಂಶ, ಯಾದವ ತಿಲಕ, ಈ ತರ ಎಲ್ಲ ಹೇಳ್ತಾರೆ. ಸೊ ಮನ್ಮನಾಭವತ್ ಮದ್ಭಕ್ತೋ ಮತ್ಯಾಜಿ ಮಾಂ ನಮಸ್ಕುರು. ಭಗವಂತ ಭಕ್ತರಿಗೋಸ್ಕರ ಏನ್ ಬೇಕಂದ್ರೆ ಖಂಡಿತ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಅವನು ಬಿಡೋದೇ ಇಲ್ಲ. ತಿಷ್ಟ್ಯಾಂತೆ ಕುಕ್ಷಿಕತಹಂ ಪರಂ ಪುಮಾನ್ ಹಂಸೇನ ಸಾಕ್ಷಾತ್ ಭಗವನ್ ಪವಾಯನಹಂ ಮಾಪೂದ್ಭಯಂ ಭೋಜಪತೇರ್ ಮುಮೂರ್ಕ್ಷೋರ್ ಕೋಬ್ಧಾಯಾಧೂನಾಂ ಪವಿಧಾ ತವಾತ್ಮಜಃ.
ತಾಯಿ ದೇವಕಿ, ನೀವು ಎಷ್ಟೊಂದು ಅದೃಷ್ಟ ಮಾಡಿದೀಯಾ. ಯಾಕಂದ್ರೆ ನೀವು ಎಷ್ಟು ಅದೃಷ್ಟ ಇರೋದಿಂದು ನಿನ್ ಗರ್ಭಲ್ಲಿ ಆ ದೇವೋತ್ತಮ ಪರಮ ಪುರುಷನು ವಿರಿವಂಗವಾಗಿರೋ ಬಲದೇವರು ಬಂದಿದ್ದಾರೆ. ಇವಾಗ ಅದೇ ಗರ್ಭಲ್ಲಿ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ ಆ ಕೃಷ್ಣ ಯದುವಂಶ ತಿಲಕ ಅವರೇ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಅದಕ್ಕೂ ಮುಂಚೆ ಆಚಾರ್ಯರುಗಳು ಏನ್ ಹೇಳ್ತಾರೆ, ನೀವು ನೋಡಿದ್ರೆ ಅದಕ್ಕೆ ಮುಂಚೆ 6 ಮಕ್ಕಳು, 6 ಸದ್ಗರ್ಭ. ಆ ಷಡ್ಗರ್ಭ ಎಲ್ಲ ಯಾರು ಅಸುರರ್ಗಳ ಹುಟ್ಟಿದ್ದಾರೆ. ಅವರು ಪ್ರಿವಿಯಸ್ ಬರ್ತ್ ಏನಾಗಿದ್ರು ಆಲ್ರೆಡಿ ನೋಡಿದೀವಿ. ಸೊ ಆ ಷಡ್ಗರ್ಭ ಎಲ್ಲ ಏನು ಅಸುರರ್ಗಳು. ಆಮೇಲೆ ಅಲ್ಲಿ ಭಗವಂತ ಬರ್ಬೇಕಂತ ಆ ಜಾಗ ಪೂರ್ತಿ ಕ್ಲೀನ್ ಮಾಡಬೇಕು, ಅದಕ್ಕೆ ಆದಿಶೇಷ. ಸೊ ಆ ಬಲರಾಮರು ಆದಿಶೇಷನೇ ಅಲ್ವಾ. ಸೊ ಭಗವಂತ ಬರಕ್ ಮುಂಚೆ ಆ ಜಾಗ ಎಲ್ಲ ಕ್ಲೀನ್ ಆಗಬೇಕು. ಅದಕ್ಕೆ ಅವರು ಬಂದು ಶುದ್ಧ ಮಾಡಿಬಿಟ್ಟು ಇವಾಗ 8ೋ ಗರ್ಭಲ್ಲಿ ಸಾಕ್ಷಾತ್ ಆ ದೇವೋತ್ತಮ ಪರಮ ಪುರುಷನೇ ಬಂದ್ಬಿಟ್ಟಿದ್ದಾನೆ. ಯಾಕಂದ್ರೆ ಇವನೇ ದೇವೋತ್ತಮ ಪರಮ ಪುರುಷ. ಕೃಷ್ಣಸ್ತು ಭಗವಾನ್ ಸ್ವಯಂ. ಎಲ್ಲ ಶಾಸ್ತ್ರಗಳು ಅದೇ ಹೇಳುತ್ತೆ, ಇವನೇ ದೇವೋತ್ತಮ ಪರಮ ಪುರುಷ ಅನ್ನು. ಓಕೆ, ನೆಕ್ಸ್ಟ್ ಶ್ರೀಸುಕ ಉವಾಚ ಇದಿ ಅಪಿಷ್ಟೂಯ ಪುರುಷಂ ಯತ್ ರೂಪ ಅನಿತಂ ಯಥಾ ಬ್ರಹ್ಮೇ ಸಾನೌ ಪುರೋಧಾಯ ದೇವಃ ಪ್ರತಿಯಯೂರ್ತಿವಂ. ಈ ತರ ಆ ದೇವೋತ್ತಮ ಪರಮ ಪುರುಷ ಭಗವಂತ ವಿಷ್ಣುನಿ ಎಲ್ಲರೂ ಈ ತರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬ್ರಹ್ಮ ಶಿವ ಮತ್ತೆ ಇರೋ ಎಲ್ಲ ದೇವರುಗಳು ಋಷಿಗಳು ಎಲ್ಲ ಪ್ರಾರ್ಥನೆ ಮಾಡಿಬಿಟ್ಟು ಮತ್ತೆ ಎಲ್ಲರ ಅಲ್ಲಿಂದ ಅವರವರು ವಾಸಸ್ಥಳ, ಇವಾಗ ದೇವರುಗಳಂದ ಸ್ವರ್ಗ ಹೋಗ್ತಾರೆ, ಶಿವ ಕೈಲಾಸ ಹೋಗ್ತಾನೆ, ಬ್ರಹ್ಮ ಸತ್ಯಲೋಕ ಹೋಗ್ತಾರೆ, ಋಷಿಗಳು ಈ ತರ ಎಲ್ಲ ಅವರವರ ಲೋಕಕ್ಕೂ ಏನು ಋಷಿಗಳಿರೋ ಲೋಕಕ್ಕೂ ಅಲ್ಲಿ ಹೋಗ್ಬಿಡ್ತಾರೆ ಅವರು. ಓಕೆ, ಯಾಕಂದ್ರೆ ತಬಲೋಕ ಮಹರಲೋಕ ಎಲ್ಲ ಇರುತ್ತಲ್ಲ, ಸೊ ಆ ಲೋಕ ಎಲ್ಲರೂ ಹೋಗ್ಬಿಡ್ತಾರೆ. ಸೊ ಇವಾಗ ಭಗವಂತನ ಈ ತರ ಪ್ರಾರ್ಥನೆ ಮಾಡಿಬಿಟ್ಟು ಎಲ್ಲರೂ ಅವರವರು ಜಾಗಕ್ಕೂ ವಾಪಸ್ ಹೋದ್ರು. ಯಾರು ಹೇಳ್ತಾ ಇದ್ದಾರೆ? ಶುಕದೇವರು ಹೇಳ್ತಾ ಇದ್ದಾರೆ. ಸೊ ಎಷ್ಟು ತಕ್ಕ ಏನ್ ನೋಡಿದೀವಿ, ದೇವಕಿ ಗರ್ಭಲ್ಲಿರೋ ಆ ಸಾಕ್ಷಾತ್ ಆ ಭಗವಂತನ ಹತ್ರ ಹೋಗಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ರು. ಯಾಕಂದ್ರೆ ನಾವು ಭಗವಂತ ಪುರುಷ ಅವತಾರ ತಗೊಂಡಿದಾರಲ್ವಾ, ಕಾರಣೋದಕ ಸಾಯಿ ವಿಷ್ಣು, ಗರ್ಭೋದಕ ಸಾಯಿ ವಿಷ್ಣು, ಕ್ಷೀರೋದಕ ಸಾಯಿ ವಿಷ್ಣು, ಎಲ್ಲ ಅವತಾರಗಳು, ಈ ಎಲ್ಲ ಬ್ರಹ್ಮಾಂಡಗಳು ಸೃಷ್ಟಿಗೆ ಅವನೇ ಅಲ್ವಾ ಕಾರಣ. ಆ ಕಾರಣಕ್ಕೂ ಮೂಲ ಕಾರಣವಾಗಿರೋನೇ ಆ ದೇವೋತ್ತಮ ಪರಮ ಪುರುಷರು, ಆ ಕೃಷ್ಣನು. ಸೊ ಆ ಕೃಷ್ಣನ್ ಇಲ್ಲಿ ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಸಾಕ್ಷಾತ್ ಭಗವಂತ ಸ್ವಯಂ ಭಗವಂತನೇ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಓಕೆ, ಸೊ ಇವಾಗ ಎಲ್ಲರೂ ಭಗವಂತನ ಪ್ರಾರ್ಥನೆ ಮಾಡಿಬಿಟ್ಟು ಎಲ್ಲರೂ ಅವರು ಜಾಗಕ್ಕೂ ಓದ್ಬಿಟ್ಟಿದ್ದಾರೆ. ಸೊ ಇವಾಗ 2 ಅಧ್ಯಾಯ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಕ್ಲಾಸ್ ನಾವು 3 ಅಧ್ಯಾಯ ನೋಡಬೇಕು. ಸೊ 3 ಅಧ್ಯಾಯದಲ್ಲಿ ನಾವು ಭಗವಂತ ಮತ್ತೆ ಏನೇನು ಅವತಾರಗಳು ತಗೊಂಡಿದ್ದಾರೆ, ಎಷ್ಟೋ ಅವತಾರಗಳು. ಯಾಕಂದ್ರೆ ಭಗವಂತ ಎಷ್ಟೋ ಅವತಾರಗಳು ತಗೊಂಡಿದ್ದಾರೆ, ಆದ್ರೆ ಇವಾಗ ಸ್ವಯಂ ಅವರೇ ಬಂದ್ರು. ಯಾಕಂದ್ರೆ ಬ್ರಹ್ಮನ ಒಂದು ದಿನಲ್ಲಿ ಭಗವಂತ ಏನ್ ಮಾಡ್ತಾರೆ, ಒಂದು ದಿನಲ್ಲಿ ಒಂದೇ ಟೈಮ್ ಕೃಷ್ಣ ಬರ್ತಾನಂತೆ. ಮತ್ತೆ ಇರೋದೆಲ್ಲ ವಿಷ್ಣುಗಳು ಬರ್ತಾರೆ, ಆದ್ರೆ ಕೃಷ್ಣ ಬಂದು ಬ್ರಹ್ಮನ ಒಂದು ದಿನಲ್ಲಿ ಒಂದೇ ಟೈಮ್ ಬರ್ತಾರೆ. ಆ ಭಗವಂತ ಆ ದೇವೋತ್ತಮ ಪರಮ ಪುರುಷನ ಹುಡ್ತಾರೆ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಅಧ್ಯಾಯದಲ್ಲಿ ನೋಡಬೇಕು. ಓಕೆ, ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.